ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೋಟ್ಲ್ ಓನರ್ ರೀ ರಾಜವಲಿ ಅವರೇ, ನಾನು ಹೇಳಿದ್ದೇನೋ ನೀವು ಮಾಡಿರೋದೇನೋ. ಆ ಸಾಹನ ಮುಗಿಸಿ ಅಂದ್ರೆ ಹಾಗೆ ಬಿಟ್ಟು ಕಳ್ಸಿದಿರಾ? ಮುಗ್ಸೋಣ ಅಂತಾನೆ ಕೈ ಹಾಕಿದೆ ಕಣ್ಲಾ. ಅಷ್ಟರಲ್ಲಿ ಯಾವನ ಬೇವರ್ಸಿ ನನ್ನ ಮಕ್ಕಳು ನಾನು ಹಿಂದೆ ಬಂದು ಅಕ್ಕಾಯಿಸ್ಕೊಂಡ್ಬಿಟ್ಟು. ಸುಮ್ಮನೆ ನೆಪ ಹೇಳ್ಬೇಡಿ. ಅವಳನ್ನ ಬಿಟ್ಟು ಕಳ್ಸಿದಕ್ಕೆ ನನಗೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ ನಿಮ್ಗೆ ಗೊತ್ತಾ? ಇವಾಗ ಏನಾಯ್ತು ಅಂತ ಈಟೊಂದು ಉರ್ಕೊಂಡು ಫೋನ್ ಮಾಡಿದ್ಯೆ. ಇಲ್ಲಿಗೆ ವಾಪಸ್ ಬಂದು ನನಗೆ ಸಿಗ್ಬೇಕಾಗಿರೋ ಟೆಂಡರ್ನ ಅವಳು ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದಾಳೆ. ನಿಮ್ಮನ್ನ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ಸರಿಯಾಗಿ ಅವಮಾನ ಮಾಡಿದ್ರಿ ನನಗೆ. ನೋಡ್ಲಾ, ಈ ಟೆಂಡರು ಪಂಡರು ನಂಗೆ ಗೊತ್ತಾಗಿಲ್ಲ. ಅವರಿಂದ ನಮಗೊಂದು ಕೆಲಸ ಆಗ್ಬೇಕಾಯ್ತು, ಅದಾಗೈತೆ. ಅವ್ರೀಗ ಊರಿಗೆ ಹೊಂಟೋಗಾರೆ. ಆ ಕಂಟಿ ಇನ್ನೂ ಇಲ್ಲೇ ಅವನೇ. ಅವನ್ನ ಮಾತ್ರ ನಾನು ಬಿಡಕ್ಕಿಲ್ಲ. ಅಟ್ಲೀಸ್ಟ್ ಆ ಕಂಟಿನಾದ್ರೂ ಮುಗಿಸಿ ಕೆಲಸ ಒಪ್ಸಿದಕ್ಕೆ ಒಂದ್ ಕೆಲಸ ಆದ್ರೂ ಮಾಡಿದ್ರಿ ಅಂತ ಸಮಾಧಾನ ಮಾಡ್ಕೊಳ್ತೀನಿ. ಬರೀ ಸಮಾಧಾನ ಅಲ್ಲ ಕಣ್ಲ, ನೀನ್ ನನಗೆ ಕೊಡಬೇಕಾದ್ರೆ ಹೋಟ್ಲು ಕೊಡಬೇಕು. ಮೊದ್ಲು ಕೆಲಸ, ಮಿಕ್ಕಿದ್ದೆಲ್ಲ ಆಮೇಲೆ. ಹೆಸರಲ್ಲಿ ಹುಲಿ ಅಂತ ಇದ್ರೆ ಸಾಲದು, ಬೇಟೆ ಆಡೋ ತಾಕತ್ತಿರ್ಬೇಕು. ಸ್ಟುಪಿಡ್. ನನಗೆ ಈ ರಾಜ ಹುಲಿಗೆ ಸವಾಲಾಗ್ತಾನ. ಆ ಕಂಟಿನ ಈಗಲೇ ಮುಗಿಸ್ತೀನಿ. ಸಬಾಸ್ ವೀರವಲಿ, ಸಬಾಸ್ ಸಬಾಸ್ ಸಬಾಸ್. ಏಟು ದಿನ ಯಾವುದು ನನ್ನ ಕೈ ಸೇರಬೇಕು ಅಂತ ಕಾತಿರದಿಂದ ಪರದಾಡ್ತಿದ್ದೋ ಆ ದಿನ ಬಂದೇ ಬಿಡ್ತು. ಆ ಪತ್ರ ನನ್ನ ಕೈ ಸೇರೇ ಬಿಡ್ತು. ಇನ್ನು ಮುಂದೆ ಈ ಊರು ಬರೀ ಹೆಸರಿಗಷ್ಟೇ ಅಲ್ಲ, ಪೂರ್ತಿ ನಂದೆಯ, ನಂದೇ ಸ್ವತ್ತು, ನಂದೇ ಸ್ವತ್ತು. ಅಪ್ಪಯ್ಯ, ನೀನ್ ಅನ್ಕೊಂಡಿರೋ ಕೆಲಸ ಆಯ್ತು ತಾನೆ? ಆಯ್ತು ಕಲ. ಈಗ್ಲಾದ್ರೂ ನಾನು ಒಪ್ಕೊಂಡಿರೋ ಕೆಲಸ ಮಾಡಿ ಮುಗಿಸ್ಲಾ? ಅದಕ್ಕೆ ನಿನ್ನ ದಾಡ್ ನನ್ನ ಮಗ ಅನ್ನೋದು. ಈಗ ತಾನೇ ಪತ್ರಕ್ಕೆ ಸೈನ್ ಬಿದ್ದೈತೆ. ಈಗ ನಿಜವಾದ ಆಟ ಶುರು. ಒಸಿತಾಡಿಕೊಳ್ಳ. ಎಲ್ಲ ಆಗೋವರೆಗೂ ಏನಕ್ಕೆ ಕಾಯಬೇಕು? ನನಗ್ ಸುಪಾರಿ ಕೊಟ್ಟವನು ಮೈ ಮೇಲೆ ಕೆಂಡ ಸೂರ್ಕೊಂಡಂಗ ಆಡ್ತವನೆ. ನಾನು ಆ ಕಂಟಿನ ಮುಗಿಸ್ಲೇಬೇಕು. ಜೈ ರಾಜ, ಆ ಕಂಟಿ ಸಾಮಾನ್ಯದವನ ಅಲ್ಲಕಲ್ಲ. ಪೂರ್ತಿ ತಯಾರಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವನು ಮುಗಿಸ್ತೀನಿ ಅಂತ ನೀನ ಹೋದ್ರೆ ಅವನೇನೇನು ಕುತ್ತಿಗೆಗೆ ಕತ್ತಿ ಇರ್ತಾನೆ. ಒಸಿನ ಹೇಳೋದ್ ಕೇಳಲ್ಲ. ಎಲ್ಲಿಂದಾನೋ ಈ ಊರಿಗೆ ಬಂದ ಅಬ್ಬೆಪಾರಿ ಊರ್ನ ಯಜಮಾನಿಕೆ ತಗೊಂಡವನೇ. ಅವನ್ ತಗೊಂಡಿದ್ದಲ್ಲ, ನೀನ್ ಕೊಟ್ಟಿರೋದು. ಹೌದು, ನಾನೇ ಕೊಟ್ಟಿದ್ದು. ಯಾಕೆ ಕೊಟ್ಟೆ ಹೇಳೋ? ಜನ ಎಲ್ಲ ದುಂಬಾಲು ಬಿದ್ದವ್ರೆ ಅಂತ ಕೊಟ್ಟೆ. ನಾನು ಕೊಟ್ಟಿದ್ದನ್ನ ನಾನೇ ಕಿತ್ಕೋಬೇಕಲ್ವಾ? ಕಿತ್ಕೋತೀನಿ ಆದ್ರೆ ಒಸಿ ತಡ್ಕ. ಇನ್ನು ಎಷ್ಟು ದಿನ ಭಯ? 1-2 ದಿನ ತಡ್ಕೊಳ್ಳ. ಮೊದಲು ಯಜಮಾನ ಆಗಿರೋನ್ನ ಭಿಕ್ಷಕ್ಕಾಗುವಂಗ ಮಾಡ್ತೀನಿ. ಆಮೇಲೆ ಯಾವ ಜನ ಅವನ ಶಕ್ತಿ ಅಂತ ಮೆರೆಸ್ತಾವ್ರೋ ಅದೇ ಜನಗಳ ಮುಂದೆ ಅವನ ಕತೆ ಮುಗಿಸ್ತೀನಿ. ಅಲ್ಲಿವರೆಗೂ ಓಸಿ ಸಮಾಧಾನವಾಗಿ ಇರಲ್ಲ. ನೀನ್ ಏನ್ ಮಾಡಕ್ ಹೊರಟಿದ್ದೆ ನನಗೊಂದು ತಿಳಿಯಾಕಿಲ್ಲಪ್ಪಯ್ಯ. ಈ ವೀರಾವಲಿ ಹೆಜ್ಜೆ ಗುರುತು ಅಷ್ಟು ಬಿರ್ನಿ ಯಾರಿಗೂ ತಿಳಿಯಾಕಲ್ಲ. ಒಸಿ ಕಾದ್ ನೋಡ್ಲಾ, ಕಾದು ನೋಡು ಏನಾಯ್ತದೆ ಅಂತ. ಮೊದಲೇ ಈ ರಾಜ ಹುಲಿ ತಿಕ್ಲ ಇದ್ದಂಗೆ. ಸಹನರ ಜೊತೆ ಸ್ನೇಹನೂ ಅಳಿಯಂದ್ರೂ ಹೊರಟೋಗ್ತಿದ್ದಾರೆ ಅಂದ್ಕೊಂಡು ಇವನೇನಾರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನು ಮಾಡೋದು? ಫೋನ್ ಮಾಡಿ ವಿಚಾರಿಸೋಣ ಅಂತಂದ್ರೆ ಈ ನೆಟ್ವರ್ಕ್ ಬೇರೆ ಸಿಗೋದಿಲ್ಲ. ನಾನೇ ಒಂದು ಹೆಜ್ಜೆ ಹೋಗಿ ನೋಡೋಣ ಅಂತಂದ್ರೆ ಇವ್ರು ಬಿಡೋದು ಇಲ್ಲ. ದೇವ್ರೆ, ನನ್ನ ಮಗಳಿಗೂ ಅಳಿಯಂದ್ರಿಗೂ ಏನೂ ಆಗ್ತಲ್ಲ, ಕ್ಷೇಮವಾಗಿ ಬರ್ಲಪ್ಪ. ನಿನ್ನ ದಾರಿ ಮಧ್ಯೆ ಏನೂ ಆಗಲಿಲ್ಲ ತಾನೇ? ಆರಾಮಾಗಿ ಬಂದ್ಯಲ್ಲ?
ಯಾಕಪ್ಪ ಆತಂಕ ಪಡ್ತಿದ್ದೀರಾ? ನನಗೇನಾಗುತ್ತೆ? ಅಯ್ಯೋ ಗಂಗಾಧರಣ್ಣ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಮ್ಮ ಜೊತೆ ಬಂದಿದ್ದು ಯಾರು ಹೇಳೋ? ನಮ್ಮ ಬಾಸು. ನಮ್ಮ ಬಾಸ್ ಕಂಟಿ ಇರ್ಬೇಕಾದ್ರೆ ನೀನೇ ತಲೆ ಕೆಡ್ಸ್ಕೊತೀಯ? ಆರಾಮಾಗಿರು. ಸದ್ಯ ಏನೂ ಆಗದೆ ವಾಪಸ್ ಬಂದ್ರಲ್ಲ, ಅಷ್ಟು ಸಾಕು. ಅಲ್ಲ, ಈ ಗಂಗಣ್ಣ ಯಾಕೆ ಒಂದೊಂದ್ಸಲ ವಿಚಿತ್ರವಾಗಿ ಆಡ್ತಾರೆ? ಇವಾಗ ಈಟೊಂದು ಭಯ ಪಡೋಂಥದ್ದು ಏನಾಯ್ತು ಮಾವಯ್ಯ? ನಮ್ಮ ಗಂಗಾಧರಪ್ಪಂಗೆ ಮಗಳ ಮೇಲೆ ಜೀವ, ಅವಳಿಗೆ ಎಲ್ಲಿ ತೊಂದರೆ ಆಯ್ತದೋ ಅಂತ ಎದ್ರ ಕಣ್ಣು ನಡುಗ್ತಾವನೆ. ಲೇ ಗಂಗಾಧರ, ಎಲ್ಲರೂ ಜೋಪಾನವಾಗಿ ವಾಪಸ್ ಬಂದಾಯ್ತಲ್ಲ, ಇನ್ಯಾಕೋ ಎದ್ರಕಂತಿದೀಯಾ? ಏನು ಆಗಕ್ಕಲ್ಲ ಬಿಡು. ನೀಂದು ಒಳ್ಳೆ ಕಾಳಿ ಹೋಯ್ತೀನಿ ಅಂತ ಓದೋನು ಮತ್ತೆ ಯಾಕೋ ವಾಪಸ್ ಬಂದಿದ್ದೀ? ಯಾಕೋ ಹೋಗಕ್ಕೆ ಮನಸ್ಸೇ ಆಗಲಿಲ್ಲ ಗೌಡ್ರೆ. ಎಲ್ಲ ನಿಮ್ಮ ಮಗನ ಲೀಲೆ. ನನ್ನ ಮಗನ ಅವನೆಲ್ಲ ಮಾಡ್ದ? ನಿಮ್ಮ ಮಗ ಏನು ಮಾಡ್ತಾನೆ? ನನಗೆ ಯಾಕೋ ಈ ಊರು ಬಿಟ್ಟು ನಿಮ್ಮ ಮಗನ ಬಿಟ್ಟು ನಿಮ್ಮ ಬಿಟ್ಟು ಹೋಗೋ ಮನಸ್ಸೇ ಆಗಲಿಲ್ಲ. ನಿಂಗೆ ಮನ್ಸಿಲ್ದಿದ್ರು ನಮ್ಮ ಕೆಲಸ ಆದ್ಮ್ಯಾಕೆ ನಾವೇ ಕಳಿಸ್ಕೊಡ್ತೀವಿ ಬಿಡು. ಊರಿಗಲ್ಲ ಮ್ಯಾಕೆ ಯಮನ ಪಾದಕ್ಕೆ. ಏನ್ಲ ರಾಜ, ಈ ಐದ ನೀನ್ ಬಿಟ್ಟು ಹೋಗೋಕೆ ಮನ್ಸ ಆಯ್ತಿಲ್ಲ ಅಂತ ಅವನೇ. ಅದೇನು ಮೋಡಿ ಮಾಡಿದ್ಯಾ ಅವಂಗೆ ನೀನು? ಈ ನನ್ನ ಮಗನಿಗೆ ಯಾಕಪ್ಪ ನಾ ಮೋಡಿ ಮಾಡಿ? ಬೀಳೋರು ಬಿದ್ರೆ ಸಾಕು. ತುಕಾಲಿ ತುಪ್ಪಾಕಿ ಹಂಗೆಲ್ಲ ಹೇಳ್ಬೇಡ. ನೀನು ನೋಡ್ತಿದ್ರೆ ನನಗೆ ಈ ಊರು ಬಿಟ್ಟು ಹೋಗೋ ಮನಸ್ಸೇ ಬರ್ತಿಲ್ಲ. ಏಯ್ ಯಾಕ್ಲಾ ಹೆಂಗ್ಲ ಐತೆ ಮೈಗೆ? ಸಹನ ಅವ್ರು ಊರಿಗೆ ಹೋದ್ರು ಅಂತ ಗಾಳಿ ನನ್ನ ಕಡೆ ಬಿಸಾಯ್ತಾ? ನಾನಂತವನಲ್ಲ. ನಾನು ಅಂತವನಲ್ಲ. ಹೋಗಟಪ್ಪ ನನ್ನ ಮಗನ. ಆಯ್ತು, ಎಲ್ಲರೂ ಸುಸ್ತಾಗಿವ್ರಿ, ಹೋಗಿ ಒಂದಿಟ್ಟು ವಿಶ್ರಾಂತಿ ತಗೊಳ್ಳಿ. ನಾಳೆ ನನ್ನ ಕಡೆಯಿಂದ ಸ್ನೇಹಂಗೆ ಒಂದು ಉಡುಗೊರೆ ಕೊಡೋದೈತೆ. ಆಮ್ಯಾಕೆ ಊರ ಹಬ್ಬ ಶುರು ಹಚ್ಕೊಳ್ಳೋಣ. ಉಡುಗೊರೆನಾ? ಏನದು? ಅವತಾರಿಗೆ ನಿಂಗೆ ಗೊತ್ತಾಯ್ತದೆ ಬಿಡು. ಒಂದೊಂದು ದಿಟ ನಿನ್ನ ಜೀವನದಲ್ಲೇ ಅದು ಶಾನೆ ದೊಡ್ಡ ಉಡುಗೊರೆ ಆಯ್ತದೆ. ನಮ್ಮೂರಿ ಹೆಣ್ಮಗಿಗೆ ಈ ವೀರಾವಲಿ ಕಡೆಯಿಂದ ಒಂದು ಕಾಣಿಕೆ. ಈ ದುಷ್ಟ ಮತ್ತೇನು ಪ್ಲ್ಯಾನ್ ಮಾಡಿದನೋ ಗೊತ್ತಿಲ್ಲ. ಆದಷ್ಟು ಬೇಗ ಆ ಪತ್ರಕ್ಕೊಂದು ಸಹಿ ಹಾಕಿಸ್ಬಿಟ್ಟು ಸ್ನೇಹನ ನೀವು ಊರಿಂದ ಕರ್ಕೊಂಡು ಹೋಗ್ಬಿಟ್ರೆ ಸಾಕು. ಸರಿ ದೊಡ್ಡವ್ರೆ, ನಮಗೂ ಸಾನೆ ಆಯಾಸ ಆಗ್ಬಿಟ್ಟದೆ. ಬೆಳಗ್ಗೆ ಸಿಗ್ತೀನಿ.